ಇದು ಒಂದು ಸ್ಟ್ರಾಟಜಿನ ನೀವು ಮಾಸ್ಟರ್ ಮಾಡಿದರೆ ನಿಮಗೆ ಕೋಟ್ಯಾಧಿಪತಿ ಮಾಡೋದ್ರಿಂದ ಯಾರಿಗೂ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಲಕ್ಷಾಧಿಪತಿ ಆದರೂ ಆಗ್ತೀರ ಇನ್ ಕೇಸ್ ಕೋಟ್ಯಾಧಿಪತಿ ಆಗದಿದ್ದರೆ. ಸೊ ದಿಸ್ ಸ್ಟ್ರಾಟಜಿ ಈಸ್ ಫಾರ್ ದೋಸ್ ಯಾರು ಲಾಂಗ್ ಟರ್ಮಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ನಾಟ್ ಫಾರ್ ಶಾರ್ಟ್ ಟರ್ಮ್. ಆ್ಯಸ್ ಇನ್ ಈಗ ತುಂಬ ಜನ ಇರ್ತಾರೆ, ಆಫೀಸಿಗೆ ಹೋಗೋರು ಇರ್ತಾರೆ, ಬ್ಯಾಂಕ್ ಎಂಪ್ಲಾಯೀಸ್ ಇರ್ತಾರೆ, ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಸ್ಟೂಡೆಂಟ್ಸ್ ಇರ್ತಾರೆ, ಪಾರ್ಟ್ ಟೈಮ್ ಜಾಬ್ಸ್ ಮಾಡೋರು ಇರ್ತಾರೆ. ಇನ್ವೆಸ್ಟ್ ಮಾಡಬೇಕಂತ ಇರ್ತದೆ, ಟ್ರೇಡಿಂಗಲ್ಲಿ ಇಂಟ್ರೆಸ್ಟ್ ಇರ್ತದೆ, ಬಟ್ ದೆನ್ ಜಾಬ್ ಇದ್ದ ಕಾರಣ ಅವರಿಗೆ ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಐಡಿಯಾ ಇರೋದಿಲ್ಲ, ಅವ್ರು ಕಲೀಲಿಕ್ಕೆ ಕೂಡ ಅಷ್ಟು ಪುರ್ಸೊತ್ತಿರೋದಿಲ್ಲ. ದಿಸ್ ಸ್ಟ್ರಾಟಜೀಸ್ ಫಾರ್ ದೋಸ್ ಹೂ ಕ್ಯಾನ್ ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ನೋಡಿ, ಆರ್ ಮಂಡೇ ಟ್ಯೂಸ್ಡೇ ವೆನೆವರ್ ರಾತ್ರಿ ಈಗ ಇನ್ ಕೇಸ್ ನೀವು ಫ್ರೀ ಇದ್ದೀರಾ, ಜಸ್ಟ್ ಇದು ಸ್ಟ್ರಾಟಜಿನ ನೋಡಿ ಇಡೋದು ಆ್ಯಂಡ್ ದೆನ್ ಮಾರ್ನಿಂಗ್ ನೀವು ಜಸ್ಟ್ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋದು. ಸೊ ನಮಗೆ ನಾವು ಸಣ್ಣದಿರುವಾಗಲೇ ಹೇಳಿಕೊಟ್ಟಿದ್ದಾರೆ ನಮಗೆ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದಿ ರೇಸ್. ಇದು ಸ್ಟ್ರಾಟಜಿ ಯಾರು ಶಾರ್ಟ್ ಟರ್ಮ್ ಪ್ಲ್ಯಾನ್ ಮಾಡ್ತಿದ್ದಾರೆ, ಕ್ವಿಕ್ ಪ್ರಾಫಿಟ್ಸ್ ಮಾಡಬೇಕಂತ ಇದ್ದಾರೆ, ಇದು ಸ್ಟ್ರಾಟಜಿ ಅವರಿಗೆ ಅಲ್ಲವೇ ಅಲ್ಲ. ಸೊ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಅಥವಾ ಸ್ವಿಂಗ್ ಟ್ರೇಡಿಂಗಿಗೆ ನೋಡ್ತಿದ್ರೆ ಇದು ಸ್ಟ್ರಾಟಜಿ ನಿಮಗೆ ಅಲ್ಲವೇ ಅಲ್ಲ. ಇದು ಲಾಂಗ್ ಪೊಸಿಷನ್ಸ್ ಹೋಲ್ಡ್ ಮಾಡುವವರಿಗೆ, ಯಾರಿಗೆ ಒಂದು ಕಡೆಯಿಂದ ಅಟ್ಲೀಸ್ಟ್ ಪರ್ ಮಂತ್ 10,000 15,000 ಅರ್ನ್ ಮಾಡ್ತಿದ್ದಾರೆ ಆ್ಯಂಡ್ 5,000 ಸೇವಿಂಗ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಇದು ವಿಡಿಯೋ ಅವರಿಗೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಸೊ ಚಾರ್ಟ್ ಓಪನ್ ಮಾಡಬೇಕು. ಓಪನ್ ಮಾಡಿ 10 SMA ಅಂತ ಇರ್ತದೆ ಇಂಡಿಕೇಟ್ರಲ್ಲಿ. ಸೊ ಇಲ್ಲಿ ಬಂದರೆ ನಿಮಗೆ SMA ಅಂತ ಟೈಪ್ ಮಾಡಿದರೆ ಸಿಂಪಲ್ ಮೂವಿಂಗ್ ಆ್ಯಾವ್ರೇಜ್ ಅಂತ ಇರ್ತದೆ. ಇದನ್ನು 3 ಟೈಮ್ಸ್ ಕ್ಲಿಕ್ ಮಾಡಿ. ಒಂದು 10, 50 ಆ್ಯಂಡ್ 200. ಸೊ 10 ಬಂದುಬಿಟ್ಟು ಗ್ರೀನ್ ಕಲರ್ ಸೆಲೆಕ್ಟ್ ಮಾಡಿ, 50 ಬಂದುಬಿಟ್ಟು ಬ್ಲೂ ಸೆಲೆಕ್ಟ್ ಮಾಡಿ, 200 ಬಂದುಬಿಟ್ಟು ರೆಡ್ ಅನ್ನು ಸೆಲೆಕ್ಟ್ ಮಾಡಿ. ಇದು ಸ್ಟ್ರಾಟಜಿ ಹೇಗಿರ್ತದೆ ಅಂದರೆ, ಸೊ ಇದು 10 SMA, ಇದು 200 SMA. ಸೊ ಯಾವಾಗ ಎಲ್ಲ ಗ್ರೀನ್ SMA 200 ಆ್ಯಸ್ ಇನ್ 10 SMA 200 SMAನ ಕ್ರಾಸ್ ಮಾಡ್ತದೆ, ಯು ವಿಲ್ ಬಿ ಇನ್ವೆಸ್ಟಿಂಗ್ ದ ಮನಿ. ಇದು ಪಾಯಿಂಟಲ್ಲಿ ಇನ್ವೆಸ್ಟ್ ಮಾಡಿರ್ತೀರ. ಓಕೆ, ಸೊ ತಿಂಗಳಿಗೆ ಇನ್ ಕೇಸ್ ನಿಮ್ಮ ಹತ್ರ ಈಗ 5,000 ಸೇವಿಂಗ್ಸ್ ಮಾಡ್ತಿದ್ದೀರಾ ಅಥವಾ 7,000 10,000 ಸೇವಿಂಗ್ಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ಡಿವೈಡ್ ಮಾಡಿ. ಸೊ ಪ್ರತಿ 10 ಕ್ವಾಂಟಿಟಿಯನ್ನು ಇದು ಝೋನಲ್ಲಿ ಆ್ಯಡ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಈಗ ನೋಡಿ, ತುಂಬ ಜನ ಇರ್ತೀರಾ, ಇದು ರಿಸ್ಕಿ ಟ್ರೇಡಿಂಗ್ ಅಲ್ವಾ, ಇಲ್ಲಿ ಮಾಡಿ ಆದ ಮೇಲೆ ಇನ್ ಕೇಸ್ ಪ್ರೈಸ್ ಬೀಳಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಏನು ಮಾಡೋದು, ಟೆನ್ಷನ್ ಮಾಡ್ಕೊಳ್ಬೇಡಿ. ಸೊ ಇದು ಸ್ಟಾಕ್ಸ್, ಯಾವುದೇ ಪೆನ್ನಿ ಸ್ಟಾಕ್ಸ್ ಇರಲಿ, ಯಾವುದೇ ಹಾಗಿದ್ದು ಸ್ಟಾಕ್ಸ್ ಅಥವಾ ಮಾರ್ಕೆಟ್ ಕ್ಯಾಪಿಟಲ್ ಇಲ್ಲ ಹಾಗಿದ್ದು ಸ್ಟಾಕ್ಸಿಗೆ ಇನ್ವೆಸ್ಟ್ ಮಾಡಬಾರ್ದು. ಇದನ್ನು ನೀವು ನಿಫ್ಟಿ 50, ನಿಫ್ಟಿ 100 ಸ್ಟಾಕ್ಸ್, ಆ್ಯಸ್ ಎ ನಿಫ್ಟಿ ಟಾಪ್ 100 ಸ್ಟಾಕ್ಸ್ ಇರ್ತದಲ್ಲ ಅದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡಲಿಕ್ಕೆ. ನಿಫ್ಟಿ 200 ಸ್ಟಾಕ್ಸ್ ತನಕ 500 ತನಕ ಸಹ ಹೋಗ್ಬೋದು, ಬಟ್ ಸ್ವಲ್ಪ ರಿಸ್ಕಿ ಆಗ್ತದೆ. ಬಟ್ ಸ್ಟಾರ್ಟಿಂಗಲ್ಲಿ ನೀವು ನಿಫ್ಟಿ 50 ಅಥವಾ ನಿಫ್ಟಿ 100 ಸ್ಟಾಕ್ಸನ್ನು ಚೂಸ್ ಮಾಡಿ ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ನೋಡಿ ಯಾವುದು 50 10 200 ಕ್ರಾಸ್ ಮಾಡ್ತಿದೆಯಾ ಇಲ್ವಾ ಅಂತ ಐಡಿಯಾ ಸಿಗ್ತದೆ. ಆಫೀಸ್ ಅವರ್ಸಲ್ಲಿ ಬ್ರೇಕ್ ಟೈಮಿಂಗ್ಸಲ್ಲಿ ನೋಡಿ ಕ್ರಾಸ್ ಆಗಿದೆಯಾ ಅಂತ, ಅದು ಪಾಯಿಂಟಲ್ಲಿ ಎಂಟ್ರಿ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಬ್ಯಾಂಕಲ್ಲಿ ಇಟ್ಟುಬಿಟ್ಟು ಸುಮ್ಮನೆ 7%, FD ಇಡ್ತಿದ್ದೀರಾ ಬ್ಯಾಂಕಲ್ಲಿ, ಕೈಂಡ್ ಆಫ್ ಅ ಸೇಫ್ ಇನ್ವೆಸ್ಟ್ಮೆಂಟ್. 7% ನಿಮಗೆ ಇಂಟ್ರೆಸ್ಟ್ ಗ್ರೋತ್ ಇರ್ತದೆ ಪರ್ ಇಯರ್ಲಿ. ಬಟ್ ದೆನ್ ಇದು ಸ್ಟ್ರಾಟಜಿ ನೀವು ಯೂಸ್ ಮಾಡಿದರೆ 5,000 ರೂಪೀಸನ್ನು ನೀವು 20 lakh 30 lakhs ಆಗಿ ಸಹ ಗ್ರೋ ಮಾಡಲಿಕ್ಕೆ 100% ಚಾನ್ಸಸ್ ಉಂಟು, ರೈಟ್? ಸೊ ಪ್ರತಿ ಟೈಮ್ ಇದು ಕ್ರಾಸ್ ಓವರ್ ಆಗುವಾಗ ನೀವು ಇಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡೋದು. ಇನ್ ಕೇಸ್ ಇದರ ಕೆಳಗೆ ಹೋಯಿತು ಎಕ್ಸಿಟ್ ಮಾಡಲಿಕ್ಕೆ ಹೋಗಬೇಡಿ. ಅಥವಾ ಗ್ರೀನ್ 10 SMA ರೆಡ್ SMA 200 SMನ ಕ್ರಾಸ್ ಮಾಡ್ತಿದೆ, ಏನು ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇನ್ವೆಸ್ಟ್ ಮಾಡಿ. ಇಲ್ಲಿ 10 ಕ್ವಾಂಟಿಟಿ, ಪ್ರತಿ ಟೈಮ್ ಇದು ಆಗ್ತದೆ 10 ಕ್ವಾಂಟಿಟಿನ ಆ್ಯಡ್ ಮಾಡ್ತಿರೋದು. ಸಪೋಸ್ ಈಗ ಏನಾಗ್ತದೆ ಅಂದರೆ ಕೆಲವು ಟೈಮ್ 200 SMA ಇಲ್ಲಿರ್ತದೆ, 200 SMA ಇಲ್ಲಿರ್ತದೆ, 10 SMA ಕ್ರಾಸ್ ಮಾಡ್ತದೆ ಆ್ಯಂಡ್ ದೆನ್
ನೆಕ್ಸ್ಟ್ ಒಂದು 3-4 ಡೇಸಲ್ಲಿ ಏನಾಗ್ತದೆ ಅಂದರೆ ಗ್ರೀನ್ SMA ಪುನಃ ಇಲ್ಲಿ ಕ್ರಾಸ್ ಓವರ್ ಮಾಡ್ತದೆ, ಪುನಃ ಇಲ್ಲಿ ಇದು ಬರ್ತದೆ 200ಗೆ SMA. ಸೊ ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ, ಇದು ಸೈಡ್ ವೇಸ್ ಮಾರ್ಕೆಟ್ ಆಗ್ತುಂಟು. ನೆಕ್ಸ್ಟ್ ಸಮ್ವೇರ್ ಏನಾಗ್ತದೆ ಅಂದರೆ ಗ್ರೀನ್ ಆ್ಯಸ್ ಇನ್ 10 SMA ಸ್ವಲ್ಪ ಕೆಳಗೆ ಹೋಗಿ ಆಲ್ಮೋಸ್ಟ್ ಒಂದು 30 ಡೇಸ್ ಆಗಿರಲಿ 25 ಡೇಸ್ ಆಗಿರಲಿ ಇದು ಝೋನಲ್ಲಿದ್ದು, ಇದು ಝೋನಲ್ಲಿ ಇದ್ದು, ಇದು ಝೋನಲ್ಲಿದೆ, ಇದು ಝೋನಲ್ಲಿ ಕಂಟಿನ್ಯೂಸ್ಲಿ ಸ್ಟ್ರಗಲ್ ಮಾಡಿರ್ತದೆ, ಮತ್ತೆ ಮೇಲೆ ಹೋಗ್ತದೆ. ಸೊ ಇದು ಪಾಯಿಂಟಲ್ಲಿ ವಾಪಸ್ ನೀವು ಇನ್ವೆಸ್ಟ್ ಮಾಡೋದು. ಸೊ ನಿಮಗೆ ಇವಾಗ ನಾನು ಚಾರ್ಟಲ್ಲಿ ತೋರಿಸ್ತೇನೆ ನೋಡಿ. 10 SMA ಕ್ರಾಸ್ ಮಾಡ್ತುಂಟು. ಸೊ ಇದು ಪಾಯಿಂಟಲ್ಲಿ ನೀವು ಇನ್ವೆಸ್ಟ್ ಮಾಡಿರ್ತೀರ. ಸೊ 0.63. ಸೊ ಹಾರ್ಡ್ಲಿ ನಿಮಗೆ 2001 ಸಮ್ವೇರ್ ಅರೌಂಡ್ 100 ರೂಪೀಸ್ ಕೂಡ ಅಲ್ಲ, 10 ರೂಪೀಸ್, ರೈಟ್? ಪುನಃ ಇಲ್ಲಿ ಇನ್ವೆಸ್ಟ್ ಮಾಡೋದು. ನೆಕ್ಸ್ಟ್ ಬಂದುಬಿಟ್ಟು ಇದು ರೇಂಜಲ್ಲಿ ನೀವು, ಈಗ ನಾನು ರೀಸೆಂಟೇ ಹೇಳಿದ್ದೆ, ಇದು ಕೈಂಡ್ ಆಫ್ ಅ ಸೈಡ್ ವೇಸ್ ಮಾರ್ಕೆಟ್. ಇಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ, ಆಲ್ರೆಡಿ ನೀವು 20 ಪೊಸಿಷನ್ಸನ್ನು ತಗೊಂಡಾಗಿದೆ. ನೆಕ್ಸ್ಟ್ ನೋಡಿ, ನವೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ನೆಕ್ಸ್ಟ್ ನಿಮಗೆ ಸಿಕ್ಕಿದ್ದು ಎಂಟ್ರಿ ಆಲ್ಮೋಸ್ಟ್ ಜನವರಿಯಲ್ಲಿ. ಇದು 2001 ನೀವು ಇನ್ವೆಸ್ಟ್ ಮಾಡಿದ್ರಿ ನವೆಂಬರಿಗೆ. ನೆಕ್ಸ್ಟ್ ನಿಮಗೆ ಎಂಟ್ರಿ ಸಿಕ್ಕಿದ್ದು ಆಲ್ಮೋಸ್ಟ್ 13th January 2003. 2 years ಗ್ಯಾಪ್ ಇತ್ತು. ಸೊ ಇನ್ ಕೇಸ್ ಇದು 2 years ಗ್ಯಾಪಲ್ಲಿ ನೀವು ಎಂತ ಮಾಡ್ಬೋದಂದರೆ, ಹೀಗೆದ್ದು ನಿಫ್ಟಿ 50 ಸ್ಟಾಕ್ಸನ್ನು ಹುಡುಕಿಟ್ಟಿರ್ತೀರ. ಇದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಸಿಗಲಿಲ್ಲ ಅಂದರೆ ಬೇರೆ ಪರ್ಟಿಕ್ಯುಲರ್ ಸ್ಟಾಕಲ್ಲಿ 100% ಸಿಕ್ಕಿರ್ತದೆ. ಯಾವುದರಲ್ಲೂ ಸಿಗಲಿಲ್ಲ, ನಿಫ್ಟಿ 100 ಸ್ಟಾಕ್ಸಲ್ಲಿ ಸಿಗಲಿಲ್ಲ ಹೇಳಿದರೆ ಅದನ್ನು ಬ್ಯಾಂಕಲ್ಲಿ ಇಟ್ಟಿರಿ. ಬಿಕಾಸ್ ದೆನ್ ಒಂದೇ ತಿಂಗಳಲ್ಲಿ ನಿಮಗೆ ಸಮ್ವೇರ್ 3-4 ಸ್ಟಾಕ್ಸ್ ಹೀಗೆ ಕ್ರಾಸ್ ಓವರ್ ಸಿಗ್ಬೋದು. ಸೊ ಅದು ಟೈಮಲ್ಲಿ 10 ಕ್ವಾಂಟಿಟಿ ಆ್ಯಡ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಸಿಕ್ಕಿದ್ದು, ಇಲ್ಲಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು ಅಂತ ಕೇಳಿದರೆ, ಒಂದು ಲಾಂಗ್ ರನ್ ಆದ ಮೇಲೆ ಮಾರ್ಕೆಟಿಗೆ ಬಂದುಬಿಟ್ಟು ಇದು ಕ್ರಾಸ್ ಓವರ್ ಆಗಿದೆ. ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್, ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಬಿಡಿ. ನೆಕ್ಸ್ಟ್ ನೋಡಿ ನಿಮಗೆ ಸಿಕ್ಕಿದ್ದು ನೆಕ್ಸ್ಟ್ ಎಂಟ್ರಿ ಬಂದುಬಿಟ್ಟು 1st April ಆದ ಮೇಲೆ ನೆಕ್ಸ್ಟ್ ಸಿಕ್ಕಿದ್ದು ನಿಮಗೆ 25th March 2004ಗೆ. ಸೊ ಪ್ರತಿ ಟೈಮ್ ನಿಮಗೆ ಇಲ್ಲಿ ಎಂಟ್ರಿ ಸಿಗಲಿಲ್ಲ, ನಿಮಗೆ ಕ್ರಾಸ್ ಓವರ್ ಆಗಿದೆ. ಬಟ್ ನೆಕ್ಸ್ಟ್ ಸಿಕ್ಕಿದ್ದು September 2004ಗೆ ಇನ್ವೆಸ್ಟ್ ಮಾಡ್ತೀರಾ. ಸೊ ಅದಕ್ಕೆ ಬಿಗಿನಿಂಗಲ್ಲಿ ಹೇಳಿದ್ದು ನಾನು, ಇದು ಲಾಂಗ್ ಟರ್ಮ್ ಯಾರು ಥಿಂಕ್ ಮಾಡ್ತಿದ್ದಾರೆ ಅವರಿಗೆ. ಸೊ ಇಲ್ಲಿ ನೋಡಿ, ಈಗ ಪ್ರತಿ ಟೈಮ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ರಾಸ್ ಓವರ್ ಆಗಿದೆ, ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಸೊ ಯು ಹ್ಯಾವ್ ಸ್ಟಾರ್ಟೆಡ್ ದ ಜರ್ನಿ ಫ್ರಮ್ 10 ರೂಪೀಸ್ ಪ್ರೈಸ್, ಸ್ಟಾಕ್ ಪ್ರೈಸ್ ಇದ್ದದಾಗ 0.03 ರೂಪೀಸ್ ಗ್ರೋ ಆಗಿ 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 ಕರೆಂಟ್ಲಿ ಇದು ಸ್ಟಾಕ್ ನಿಮಗೀಗ ಟ್ರೇಡ್ ಆಗ್ತಿರೋದು ಸಮ್ವೇರ್ ಅರೌಂಡ್ ಇಲ್ಲಿ ನೋಡಿ. ಇವಾಗ ಒಂದು ಲಾಂಗ್ ರನ್ ಆಯಿತು, ನೆಕ್ಸ್ಟ್ ಎಂಟ್ರಿ ಇಲ್ಲಿ ಬಂದಿದೆ, ರೈಟ್? ಸೊ ಇನ್ ಕೇಸ್ ನೀವು ಹಿಂದೆ ಕೂಡ ನೋಡಿದರೆ ಒಂದು ಲಾಂಗ್ ರನ್ ಆಯಿತು, ಲಾಂಗ್ ರನ್ ಆದಮೇಲೆ ಬಿದ್ದು ಇಲ್ಲಿ ಬಂದು ಇಲ್ಲಿ ಎಂಟ್ರಿ, ರೈಟ್? ಸೊ ಕರೆಂಟ್ಲಿ ಪ್ರೈಸ್ ಟ್ರೇಡ್ ಆಗ್ತಿರೋದು 447 ರೂಪೀಸ್. ಸೊ ಇದು ಪರ್ಟಿಕ್ಯುಲರ್ ಸ್ಟಾಕಲ್ಲಿ 2000ಇಂದ ನೀವು 2000 ಆ್ಯಸ್ ಇನ್ 2001 ಇರುವಾಗ ಇನ್ವೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಿದ್ರೆ ಕರೆಂಟ್ಲಿ ನಿಮಗೆ ಐಡಿಯಾ ಕೂಡ ಇರಲಿಕ್ಕಿಲ್ಲ ಇದರದ್ದು. ನೀವು ಇನ್ವೆಸ್ಟ್ ಮಾಡಿದ್ದು ಟೋಟಲ್ ಅಮೌಂಟ್ ಬಂದುಬಿಟ್ಟು $4,000 ರೂಪೀಸ್ ಟಿಲ್ ನಾವು. 10 ಕ್ವಾಂಟಿಟೀಸ್ ನೀವು ತಗೊಂಡಿದ್ರಿ ಪ್ರತಿ ಕ್ರಾಸ್ ಓವರಿಗೆ. ಕರೆಂಟ್ಲಿ 57,000 rupees is the profit. So what if ನೀವು ಇದು 10 ಕ್ವಾಂಟಿಟಿ ಅಂತ ತಗೊಳ್ಳೋ ಬದಲು ಪ್ರತಿ ಕ್ರಾಸ್ ಓವರಿಗೆ 30 ಕ್ವಾಂಟಿಟೀಸ್ ತಗೊಂಡಿದ್ದೀರಿ, ರೈಟ್? ಸೊ ಆಗ ನಿಮ್ಮದು ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 12,000 ರೂಪೀಸ್.
ಇನ್ 26 ಇಯರ್ಸ್ ಆಲ್ಮೋಸ್ಟ್. ಪ್ರಾಫಿಟ್ ಎಂತ ಆಯಿತು? 57,000 into 3. So any guess? So 1,71,000. 26 ಇಯರ್ಸಲ್ಲಿ. ಇದು ಪ್ರಾಫಿಟ್ ನಿಮಗೆ ನೋಡುವಾಗ ಎನಿಸ್ತಿರ್ಬೋದು, ಇಷ್ಟೇನಾ ಪ್ರಾಫಿಟ್ ಅಂತ. ಬಟ್ ದೆನ್ ಹೀಗೆದು ನಿಮಗೆ ನಿಫ್ಟಿ 100 ಸ್ಟಾಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ದೆ ಪ್ರತಿ ಕ್ರಾಸ್ ಓವರಿಗೆ ಆಲ್ಮೋಸ್ಟ್ 90 ಸ್ಟಾಕ್ಸ್ ನಿಮಗೆ ಪ್ರಾಫಿಟ್ ಕೊಟ್ಟಿರ್ತದೆ. ಆಗ ಕ್ಯಾಲ್ಕುಲೇಟ್ ಮಾಡಿ, ಇದು 4,000 rupees. ಈಗ ಕರೆಂಟ್ಲಿ 4,000 rupees ಯಾರಿಗೂ ದೊಡ್ಡ ವಿಷಯವೇ ಅಲ್ಲ. ಸೊ ದಿಸ್ ವಾಸ್ ಜಸ್ಟ್ ಅ ಬೇಸಿಕ್ ಐಡಿಯಾ. ಯಾರಿಗೂ ಈಗ 26 ಇಯರ್ಸ್ ಬ್ಯಾಕ್ ಹೋಗಿ ನಾನು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ನಾನು ಹೇಳಿದ್ದು ಆ ಟೈಪ್ ಐಡಿಯಾ ಅಲ್ಲ. ಸೊ ಫೇಕ್ ನ್ಯೂಸ್ ಮಾಡ್ತಿಲ್ಲ ನಾನು, ಅಥವಾ ಫೇಕ್ ಸ್ಟ್ರಾಟಜಿ ಹೇಳ್ಕೊಡ್ತಿಲ್ಲ. ದ ಬೇಸಿಕ್ ಐಡಿಯಾ ಇಸ್, ಪ್ರತಿ ಟೈಮ್ ಕ್ರಾಸ್ ಓವರ್ ಆಗುವಾಗ ಹೀಗೆ ಗುಡ್ ಫಂಡಮೆಂಟಲ್ ಸ್ಟಾಕ್ಸನ್ನು ನೋಡಿ, ಯಾವುದೋ ಮಾರ್ಕೆಟ್ ಕ್ಯಾಪಿಟಲ್ ಒಳ್ಳೆಯದೇ, ಸ್ಕ್ರೀನರ್ ಅಂತ ಒಂದು ನಿಮಗೆ ಇದು ಸಿಗ್ತದೆ, ಅದರಲ್ಲಿ ಹೋಗಿ ಅದರದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ನೋಡಿ, ಒಳ್ಳೆ ವರ್ಕ್ ಆಗ್ತಿದೆ. ನಿಫ್ಟಿ 50ಯಲ್ಲಿದೆ, ಡನ್. ಪ್ರತಿ ಕ್ರಾಸ್ ಓವರಿಗೆ ಒಂದು 2K 3K 10 ಕ್ವಾಂಟಿಟಿ ಬೈ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಈಗ ನಾನು ಬಂದುಬಿಟ್ಟು 4,000 rupees ಇದ್ದದನ್ನು ನಾನು ಮಲ್ಟಿಪ್ಲೈ ಮಾಡಿದೆ 30 ಕ್ವಾಂಟಿಟಿ ಆಗುವಾಗ 12,000 rupees ಆಯಿತು, 1,71,000. ವಾಟ್ ಇಫ್ ಐ ಹ್ಯಾಡ್ ಇನ್ವೆಸ್ಟೆಡ್ 1,00,000 rupees ಇನ್ ಟೋಟಲ್? ಇದರದ್ದು ಕರೆಂಟ್ ವ್ಯಾಲ್ಯೂ ಆಗ್ತಿತ್ತು 17 lakh rupees. ಸೊ ಇದೇ 1 lakh ನಾನು ಬ್ಯಾಂಕಲ್ಲಿ ಇಟ್ಟಿದ್ದರೆ 7% ಗ್ರೋತ್ ರೇಟ್, ರೈಟ್? ಸೊ 1 lakh ನಾನು ಹೋಲ್ ಅಮೌಂಟ್ ಇಟ್ಟಿದ್ದರೆ ನನಗೆ 7% ಗ್ರೋತ್ ರೇಟ್ ಸಿಗ್ತಿತ್ತು 26 ಇಯರ್ಸಿಗೆ. ಬಟ್ ದೆನ್ ನಾನು ಪ್ರತಿ ಟೈಮ್ ಸ್ಟಾರ್ಟಿಂಗಲ್ಲಿ 300, 400, 800, 10 ಕ್ವಾಂಟಿಟೀಸನ್ನು ಆ್ಯಡ್ ಮಾಡ್ತಾ ಬಂದರೆ ನನಗೆ ಇದು ಮ್ಯಾಟ್ರೇ ಆಗೋದಿಲ್ಲ. ಸೊ 1 lakh 7% ಎಷ್ಟಂದರೆ 7,000 rupees ಪರ್ ಇಯರ್ಲಿ, ರೈಟ್? ಸೊ 7,000 ನೀನು 26 ಇಯರ್ಸ್ ಮಾಡಿದರೆ 7 for 26 years 1,82,000. ನೋಡಿ, ಇದು 1,82,000 ಎಲ್ಲಿ, 17 lakh rupees ಎಲ್ಲಿ? ಸೊ ಅದಕ್ಕೆ ಹೇಳೋದು, ಕಂಪೌಂಡಿಂಗಲ್ಲಿದ್ದಷ್ಟು ಪ್ರಾಫಿಟ್ ಬೇರೆ ಯಾವುದರಲ್ಲಿಯೂ ಇಲ್ಲ. ಶಾರ್ಟ್ ಟರ್ಮಲ್ಲಿ ಕೂಡ ಸ್ವಿಂಗ್ ಟ್ರೇಡಿಂಗ್ ಮಾಡಿ ಹಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ. ಸೊ ಇದು ಲಾಂಗ್ ಟರ್ಮ್ ಸ್ಟ್ರಾಟಜಿ. ಆ್ಯಸ್ ಇನ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ, ಯಾರಿಗೆ ತುಂಬ ಪೇಷನ್ಸ್ ಅಥವಾ ತುಂಬ ಪುರ್ಸೋತಿಲ್ಲ, ಯಾರು ತುಂಬ ಬ್ಯುಸಿ ಇರ್ತಾರೆ, ಬಟ್ ದೆನ್ ಬ್ಯಾಂಕಲ್ಲಿ ಸ್ವಲ್ಪ ಅಮೌಂಟ್ ಇಟ್ಟಿದ್ದೇವೆ, ಬಟ್ ದೆನ್ ಸ್ವಲ್ಪ ಅಮೌಂಟ್ ಟ್ರೇಡಿಂಗಲ್ಲಿ ಕೂಡ ಇನ್ವೆಸ್ಟ್ ಮಾಡಬೇಕು ಹೇಳಿದರೆ, ದಿಸ್ ಈಸ್ ದ ಬೆಸ್ಟ್ ಸ್ಟ್ರಾಟಜಿ. ಸೊ ಹೀಗಿದೆ ಸ್ಟ್ರಾಟಜಿ ಶಾರ್ಟ್ ಟರ್ಮಿಗೆ. ಮತ್ತು 4x ಟ್ರೇಡಿಂಗಲ್ಲಿ ಹೇಗೆ ಮಾಡಬೇಕು ಅಂತ ನೆಕ್ಸ್ಟ್ ಫ್ಯೂ ವೀಡಿಯೋಸ್ ನಾನು ಮಾಡ್ತಿದ್ದೇನೆ. ಸೊ ಇದು ಜರ್ನಿ ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ 6 years ನಾನು ಆಲ್ರೆಡಿ ಇದರಲ್ಲಿ ಈ ಜರ್ನಿಯಲ್ಲಿ ಆಲ್ರೆಡಿ ಸ್ಪೆಂಡ್ ಮಾಡಿದ್ದೇನೆ ಟ್ರೇಡಿಂಗಲ್ಲಿ. ಸೊ ಆಫ್ಟರ್ ಬಿಕಮಿಂಗ್ ಅ ಸಕ್ಸಸ್ಫುಲ್ ಟ್ರೇಡರ್, ಕಾನ್ಫಿಡೆನ್ಸ್ ಬಂದುಬಿಟ್ಟು ಎಲ್ಲರಿಗೂ ಕಲಿಸಬೇಕು. ಯಾವಾಗ ನೋಡಿದ್ರು ಯೂಟ್ಯೂಬಿಗೆ ಹೋಗಿ, ಇನ್ಸ್ಟಾಗ್ರಾಮಲ್ಲಿ ಹೋದರೆ ಎಲ್ಲ ಟೈಮ್ ನಾರ್ತ್ ಈಸ್ ಅವರೇ ಇರ್ತಾರೆ ಹೇಳಿಕೊಡ್ಲಿಕ್ಕೆ, ಇಂಗ್ಲೀಷಲ್ಲಿ ಮಾತಾಡುವವರು, ಹಿಂದಿಯಲ್ಲಿ ಮಾತಾಡುವವರು. ಬಟ್ ದೆನ್ ಕನ್ನಡಿಗರು ತುಂಬ ಕಡಿಮೆ. ಸೊ ತುಂಬ ಜನರಿಗೆ ಐಡಿಯಾ ಕೂಡ ಇರೋದಿಲ್ಲ. ತುಂಬ ಜನರ ಮೆಂಟ್ಯಾಲಿಟಿ ಈಗ ಎಂತ ಆಗಿದೆ ಅಂದರೆ, ಮುಂಚೆಯಿಂದ ಸಹ ಸ್ಟಾಕ್ ಮಾರ್ಕೆಟ್ ರಿಸ್ಕಿ, ತುಂಬ ರಿಸ್ಕಿ, ಎಲ್ಲ ಹಣ ಹೋಗ್ತದೆ, ಮುಳುಗ್ತದೆ ಅಂತ ಎನಿಸೋದು. ನೋ, ಪ್ರಾಪರ್ ಅನಾಲಿಸಿಸ್ ಮಾಡಿ, ಪ್ರಾಪರ್ ಸ್ಟ್ರಾಟಜಿಯನ್ನು ಫಾಲೋ ಮಾಡಿದರೆ ದಿಸ್ ಈಸ್ ದ ಬೆಸ್ಟ್ ವಾಟ್ ಐ ಕ್ಯಾನ್ ಸೇ. ಆಕ್ಯುಪೇಷನ್ನೇ ಬೇಕಂತ ಇಲ್ಲ, ನಿಮ್ಗೆ ಯಾವ್ದು ಕೆಲಸನೇ ಬೇಕಂತ ಇಲ್ಲ. ಪಾರ್ಟ್ ಟೈಮ್ ಮಾಡ್ತಿದ್ದೀರಾ ಹೇಳಿದರೆ ಇದು ಬೆಸ್ಟ್ ಸ್ಟ್ರಾಟಜಿ. ಒಂದು 10, 15, 20 years ಆಗುವಾಗ ನಿಮ್ಮದು ಒಂದು ಫುಲ್ ಅಮೌಂಟ್ ಇದು ಗ್ರೋ ಆಗಿ ನಿಮಗೆ 30-40 lakhs ನಿಮ್ಮ ಕೈಯಲ್ಲಿರ್ತದೆ, ಜಸ್ಟ್ ಫಾರ್ 5,000 rupees. ಇನ್ ಕೇಸ್ ಯು ಆರ್ ಸೇವಿಂಗ್ 10,000 rupees, 15,000 rupees ಅಂತ ಹೇಳಿದರೆ, ಇದನ್ನು ಮಲ್ಟಿಪ್ಲೈ ಮಾಡಿ ಜಸ್ಟ್ ಒಮ್ಮೆ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ, ನಿಮಗೆ ಶಾಕ್ ಆಗ್ತದೆ. ಸೊ ಗೈಸ್,
ಸಪೋರ್ಟ್ ಮಾಡಿ. ಹೀಗೆ ತುಂಬ ಕಂಟೆಂಟ್ ಬರ್ತದೆ ಇನ್ನು. ಫೋರೆಕ್ಸಲ್ಲಿ ಪ್ರಾಪ್ ಫಾರ್ಮಲ್ಲಿ ಹೇಗೆ ಟ್ರೇಡ್ ಮಾಡೋದು, ಹೇಗೆ ಸರ್ವೈವ್ ಆಗಬೇಕು, ಎಷ್ಟು ಲಾಟಲ್ಲಿ ಟ್ರೇಡ್ ಮಾಡಬೇಕು, ಯಾವ್ದು ಬೆಸ್ಟ್ ಪ್ರಾಪ್ ಫಾರ್ಮ್ ಇದೆ, ತುಂಬ ಆಪರ್ಚುನಿಟೀಸ್ ಉಂಟು ಗೈಸ್ ಈಗ, ಮುಂಚೆ ಹಾಗೆ ಅಲ್ಲ. ಸೊ ಇದನ್ನು ಹೇಳ್ತಾ ಇವಾಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.